ಪ್ರಥಮದಲ್ಲಿ ಅಖಿಲಾಂಡ ಕೋಟಿ ಅನಂತ ಬ್ರಹ್ಮಾಂಡ ನಾಯಕ ಅದ್ವೈತ ಸಾರವಿಭೀಮ ಚಕ್ರವರ್ತಿ ವೇದಾಂತ ವಾರಿಧಿ ಸಕಲ ಮತೋದ್ಧಾರಕ ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ತತ್ಸ್ವರೂಪಿ ಪರಮಪೂಜ್ಯ ಪ್ರಾತಸ್ಮರಣೀಯ ವೇದಾಂತವಾಗೀಶ ಗೀತೋತ್ತಮ ವೇದಾಂತಾಚಾರ್ಯರು ಅನಂತ ಶ್ರೀ ವಿಭೂಷಿತ ಅನಂತ ಕಲ್ಯಾಣ ಗುಣಗಣ ಸಮನ್ವಿತ ಅಕಾರಣ ಕರುಣಾಶಾಲಿಗಳು ಎನ್ನಾರಾಧ್ಯ ದೇವ ಸದ್ಗುರು ಅಪ್ಪಂಗಳವರ ದಿವ್ಯ ಅಡಿದಾವರಗಳಲ್ಲಿ ನತಮಸ್ತಕನಾಗುತ್ತ ಅನಂತ ನಾಮರೂಪಾತ್ಮಕವಾದ ಅನೇಕ ಕರ್ತೃಭೋಕ್ತೃಗಳಿಂದ ಕೂಡಿದ ಯಾವುದರಲ್ಲಿ ಪ್ರತಿನಿಯತ ದೇಶಕಾಲ ನಿಮಿತ್ತ ಕ್ರಿಯಾಫಲಗಳಿವೆಯೋ ಹಾಗೂ ಮನಸ್ಸಾಪಿ ಅಚಿಂತ್ಯ ರಚನಾರೂಪವಾದ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಮೂಲ ಕಾರಣೀಭೂತನಾದ ಪರಶಿವ ಚೈತನ್ಯಕ್ಕೂ ಪರಮಾತ್ಮನ ಅಚಿಂತ್ಯ ಶಕ್ತಿಯಾದ ಭಗವತಿ ಪರಂಬ ಆದಿಶಕ್ತಿ ಮಹಾಮಾಯೆ ಜಗಜ್ಜನನಿ ರಾಜರಾಜೇಶ್ವರಿಯ ಪತೀತ ಪಾವನಮಯ ಪಾದಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಣೆಗೈಯುತ್ತ ಬಹು ವರ್ಷದಿಂದ ರವಿವಾರದ ಸಾಯಂ ಪ್ರದೋಷ ಕಾಲದಲ್ಲಿ ಸದ್ಗುರು ತಂದೆಯವರ ಸಂಕಲ್ಪದಂತೆ ಅಥ ಪರ್ಯಂತರ ಸಾಯಂ ಅನುಭವಗೋಷ್ಠಿ ನೆರವೇರುತ್ತಾ ಬಂದಿದೆ. ತತ್ಕಾರಣಕ್ಕಾಗಿ ಮಠದ ಸರ್ವ ಭಕ್ತರ ಅಂತಃಕರಣಕ್ಕೆ ಸಾಕ್ಷಿಯಾಗಿ ಬೆಳಗುವ ಆ ಪರಶಿವ ಚೈತನ್ಯಕ್ಕೂ ಹಣೆ ಮಾಡಿದು ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಪ್ರಣಾಮಗಳು. ಮನುಷ್ಯನ ಆಂತರಿಕ ಇಚ್ಛೆ ಏನಕ್ಕೇನ ಪ್ರಕಾರೇಣ ಸಂತೋಷವನ್ನು ಪಡೆಯೋದೇ ಅದ. ಯಾವುದೇ ರೀತಿಯಾಗಲಿ ಯಾವುದೇ ರೂಪದಿಂದಾಗಲಿ ಮನುಷ್ಯ ಸಂತೋಷ ಪಡಿಬೇಕು, ಆನಂದ ಅನುಭವ ಮಾಡಬೇಕು, ಸುಖದಲ್ಲಿ ಇರಬೇಕು, ಪರಮಶಾಂತಿಯನ್ನು ಅನುಭವಿಸಬೇಕು ಅಂತ ಬಹಳಷ್ಟು ಪ್ರಯತ್ನ ಪಡ್ತಾನೆ. ಜೀವನದ ಉದ್ದಕ್ಕೂ ಅದರ ಹಿಂದೆನೇ ಹೋಗ್ತಾನೆ ಮನುಷ್ಯ. ಏನು ಅಂದರೆ ಪರಮಾತ್ಮ ನನಗೆ ಏನಕ್ಕೇನ ಪ್ರಕಾರೇಣ ಸಂತೋಷ ಕೊಡು, ಆನಂದ ಕೊಡು. ಈ ಉದ್ದೇಶ ಎಲ್ಲೋ ಸೂಕ್ಷ್ಮವಾಗಿ ಅಂತಃಕರಣದಲ್ಲಿ ಜೀವಿ ಅಂತಃಕರಣದಲ್ಲಿ ವಿದ್ಯಮಾನ ಅದ. ಅದರದ ಲಾಲಸೆಯಿಂದನೇ ಪ್ರತಿಯೊಂದು ವಸ್ತುವನ್ನು ಗ್ರಹಣ ಮಾಡ್ತಾನ, ವಿಷಯದಿಂದ ಸುಖವನ್ನು ಅಪೇಕ್ಷೆ ಪಡ್ತಾನ, ಶಾರೀರಿಕ ಮಾನಸಿಕ ವಾಚಿಕ ಕ್ರಿಯೆಗಳನ್ನು ಮಾಡ್ತಾನ. ಪರಂತು ಅದು ಪ್ರಾಪ್ತ ಆದಂಗೆ ಆಗ್ತದೆ, ಮತ್ತೆ ಕೈ ಬಿಟ್ಟು ಹೋಗ್ತದೆ, ಮುಟ್ಟದಂಗೆ ಆಗ್ತದೆ, ಅನುಭವ ಮಾಡ್ದಂಗೆ ಆಗ್ತದೆ, ಮತ ದೂರ ಸರಿತದ. ವಿಚಿತ್ರ ಅದ, ಬಹಳ ವಿಚಿತ್ರ ಅದ. ಸಂಸಾರದಲ್ಲಿ ನಾವು ಸುಖವನ್ನು ಅನುಭವ ಮಾಡ್ತೀವಿ, ಶಾಬ್ದಿಕವಾಗಿ ರೂಪದಿಂದನೋ ಶಬ್ದದಿಂದನೋ ನಾಲ್ಗೆಯ ರುಚಿಯಿಂದನೋ ಸ್ಪರ್ಶದಿಂದನೋ ಈ ಎಲ್ಲ ಇಂದ್ರಿಯಗಳಿಂದ ನಾವು ಆನಂದವನ್ನು ಅನುಭವ ಮಾಡಬೇಕಂತ ಪ್ರಯತ್ನ ಪಡ್ತೀವಿ. ನಮ್ಮ ಪ್ರಯತ್ನದಲ್ಲಿ ಏನೂ ತ್ರುಟಿನೇ ಇಲ್ಲ. ಎಂದಿನ ಹಿಡಿದು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದರೆ ಎಂದು ಸೃಷ್ಟಿ ಆಗ್ಯದಲ್ಲ, ಎಂದು ನಮಗೆ ಪರಮಾತ್ಮ 84 ಲಕ್ಷ ಜೀವರಾಶಿಗಳಲ್ಲಿ ಒಂದು ಜೀವಿ ಮಾಡಿದಾನೋ ಅಥವಾ ಅದರಲ್ಲಿ ಶ್ರೇಷ್ಠವಾಗಿರುವಂತಹ ಈ ಶರೀರ ಕೊಟ್ಟಿದ್ದಾನೋ, ಎಂದಿನ ಹಿಡಿದು ಧಾರಣೆ ಮಾಡ್ಕೋತಾ ಬಂದೀವಿ ಶರೀರ. ಇಲ್ಲಿಯವರೆಗೆ ಈ ಕ್ಷಣದವರೆಗೆ ಪ್ರಯತ್ನದಲ್ಲಿನೇ ಇದ್ದೀವಿ. ಪರಂತು ನಮ್ಮ ಪ್ರಯತ್ನ ಸಫಲ ಆಗಿಲ್ಲ. ಎದಕ್ಕೆ? ಸಂತೋಷವನ್ನು ಪಡೆಯೋದಕ್ಕೆ. ಯಾಕೋ ಏನು ತಪ್ಪು ಮಾಡ್ತೀವೋ, ಎಲ್ಲಿ ಮಿಸ್ ಮಾಡಿದೀವೋ ಗೊತ್ತಿಲ್ಲ. ಇದು ಸೂಕ್ಷ್ಮಾತ್ ಸೂಕ್ಷ್ಮತರಂ ವಿದ್ಧಿ ಗಂಧಾದೇರು ಉತ್ತರೋತ್ತರಂ ಅಂತ ಶಾಸ್ತ್ರ ಹೇಳ್ತದೆ. ಈ ಪರಮಾತ್ಮ ಹೇಗದನ, ಈ ಸಂತೋಷ ಹೇಗದ, ಶಾಸ್ತ್ರದ ವೇದ್ಯವಾಗಿರುವಂತಹ ಈ ಆನಂದ ಹೇಗದ ಅಂದರೆ ಬಹಳ ಸೂಕ್ಷ್ಮದ, ಅತೀ ಗೋಪನೀಯದ. ಅದು ಅನುಭವ ಆಗ್ತಾನೆ ಮಿಸ್ ಆಗ್ತದೆ, ಬಹಳ ದೂರ ಅನುಭವ ಅನ್ನಂಗೆ ಆಗ್ತದೆ. ಇನ್ನೇನು ನನ್ನಲ್ಲಿನೇ ಅದ, ನಾನೇ ಇದ್ದೀನಿ ಅನ್ನುವಂತಹ ಫೀಲಿಂಗ್ ಆಗ್ತದೆ ಒಂದು ಸಾರಿ. ಅಷ್ಟು ಭ್ರಮದಾಗ ಆಗ್ತದೆ ಇದು ಸಂತೋಷ. ನಮ್ಮ ಪ್ರಯತ್ನದಲ್ಲಿ ಏನು ತ್ರುಟಿ ಇಲ್ಲ, ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಅದಕ್ಕೇ ಆಚಾರ್ಯ ಏನು ಮಾಡ್ತಿದ್ದಾರೆ ಇವತ್ತು, ಯಾವುದು ಸಂತೋಷ ಜಗತ್ತಿನಲ್ಲಿ, ಯಾವುದು ಜೀವನೇ ಸಂತೋಷ ಅಂದರೆ ಏನದ, ಅರ್ಥಾತ್ ನೀ ಏನಾರ ತಿಳ್ಕೊಂಡಿದ್ದೆ, ಯಾವುದಕ್ಕೆ ಸಂತೋಷ ಅಂತ ತಿಳಿದುಕೊಂಡಿದ್ದೀಯ, ನಿನ್ನ ಇಚ್ಛೆ ಏನು, ನಿನ್ನ ದೃಷ್ಟಿಕೋನ ಏನದ, ಈ ಸಂತೋಷದ ಮೇಲೆ ನಿನ್ನ ದೃಷ್ಟಿಕೋನ ಏನದ ಅಂತ ಆಚಾರ್ಯರು ಹೇಳ್ತಿದ್ದಾರೆ. ಭಗವಾನ್ ಶಂಕರಾಚಾರ್ಯರು ಭಾಷ್ಯಕಾರರು ಬಹು ವಾರಗಳಿಂದ
ಭಗವಾನ್ ಶಂಕರಾಚಾರ್ಯರ ಒಂದು ಮಣಿರತ್ನಮಾಲಾ ಅನ್ನುವಂಥ ಗ್ರಂಥ ನಡೀತಾನೆ ಇದೆ ಸದ್ಗುರುಗಳವರ ಸಂಕಲ್ಪದಂತೆ. ಇಂದ ಆ ಮಣಿರತ್ನಮಾಲೆಯ 5ನೇ ಚರಣ, 5ನೇ ಒಂದು ಶ್ಲೋಕವನ್ನು ಕುರಿತು ಆಚಾರ್ಯ ಹೇಳ್ತಿದ್ದಾರೆ. ಅದರಲ್ಲಿ 2ನೇ ಚರಣದ್ದು ಸುಮಾರು ಪ್ರಥಮ ಚರಣ 4-5 ವಾರದವರೆಗೆ ನಡೆದಿದೆ. ಅದು ಶ್ಲೋಕ ಈ ರೀತಿ ಇದೆ: ಕೋವಾದರಿದ್ರೋಹಿ ವಿಶಾಲತೃಷ್ಣಾ ಶ್ರೀಮಾಂಶ ಕೋಯಸ್ಯ ಸಮಸ್ತತೋಷಾಃ ಜೀವನ್ಮೃತಃ ಕಸ್ತು ನಿರುದ್ಯಮೋಯ ಕಿಂವಾಮೃತಂ ಸ್ಯಾತ್ ಸುಖದ ನಿರಾಶಾ ಅಂತ ಈ ರೀತಿ ಆಚಾರ್ಯರ ಒಂದು ಶ್ಲೋಕ 5ನೇದು. ಇದರಲ್ಲಿ 4 ಪ್ರಶ್ನೆಗಳು ಮಾಡಿದ್ದಾರೆ, 4 ಉತ್ತರಗಳು ಹೇಳಿದ್ದಾರೆ. ಮೊದಲನೇ ಪ್ರಶ್ನೆ ಬಹು ವಾರಗಳಿಂದ ಚಿಂತನೆ ಮಾಡಿದ್ದೇವೆ. ಕೋವಾದರಿದ್ರೋ, ಯಾರು ದರಿದ್ರರು ಜಗತ್ತಿನಲ್ಲಿ ಅಂದರೆ ಯಾರಲ್ಲಿ ಅತ್ಯಂತ ಇಚ್ಛೆ ಅದರಿ, ಎಷ್ಟು ಪರಮಾತ್ಮ ಕೊಟ್ಟರೂ ಕೂಡ ಇನ್ನೂ ಬಯಸ್ತಾನೆ. ಹೇಗೆ ನಾವು ಅಗ್ನಿಗೆ ಆಹುತಿ ಕೊಡ್ತೀವಿ, ಅದು ಬೇಡ ಅಂತದೇನ್ರಿ, ಹೊರಗೆ ಬಂದು ಸಾಕು ಮಾರಾಯ ಎಷ್ಟಂತ ಕೊಡ್ತೀಯ ನನಗೆ ಅಂತಿಲ್ಲ. ಅಗ್ನಿ ಎಷ್ಟು ಕೊಟ್ಕೋತ ಹೋದ್ರೆ ಅಷ್ಟು ಗ್ರಹಣ ಮಾಡ್ಕೋತಾನೆ ಹೋಗ್ತದ. ಅಗ್ನಿಯ ಸ್ವಭಾವದ ಹೇಗೆ ಸಮುದ್ರದಲ್ಲಿ ಜಲ ಎಷ್ಟೇ ಧಾರಾಕಾರವಾಗಿ ಮಳೆ ಬಿದ್ದರೂ ಕೂಡ ಸಮುದ್ರ ಸಾಕನ್ನಂಗಿಲ್ಲ ನೋಡ್ರಿ ಅದು. ಹಾಗೆ ಮನುಷ್ಯನ ತೃಷ್ಣ ಹೇಗದಂದ್ರೆ ಇಲ್ಲ ವಲ್ಲ ಬೇಡ ಅನ್ನಂಗಿಲ್ಲ ಮನಸ್ಸು. ಎಷ್ಟು ಇರ್ತದ ಅಷ್ಟು ನನಗೇ ಇರಲಿ ಅಂತಾನೆ ಮನುಷ್ಯ. ಇದು ಮೊದಲನೇ ಪ್ರಶ್ನೆ ಇತ್ತು ಆಚಾರ್ಯರದ್ದು. ಇಂದ ಚಿಂತನೆಗೆ ಇಟ್ಕೊಂಡಿರುವಂತಹ ವಿಷಯ ಯಾವುದು ಅಂದರೆ ಶ್ರೀಮಾಂಶಕೋ ಯಸ್ಯ ಸಮಸ್ತತೋಷಃ. ಈ ಜಗತ್ತಿನಲ್ಲಿ ಸಂಸಾರದಲ್ಲಿ ಯಾರು ಸಿರಿವಂತರು, ಯಾರು ಸಿರಿವಂತರು. ಸಿರಿ ಅಂತಂದ್ರೆ ನಾವು ಸಹಜವಾಗಿ ಧನ ಉಳ್ಳವನೇ ಸಿರಿವಂತ ಅಂತ ಹಿಂಗೆ ಪರಿಕಲ್ಪನೆ ಇದೆ. ಅಪ್ಪಂಗಳವರು ಬಹಳ ಸಾರಿ ಹೇಳಿದ್ದಾರೆ, ಧನ ಒಂದೇ ಅಲ್ಲ, ಬಹು ಪ್ರಕಾರದ ಧನ ಇದೆ, ಸಿರಿ ಇದೆ, ಹೌದಲ್ಲ, ಬಹಳಷ್ಟು ಪ್ರಕಾರದ ಸಿರಿವಿದೆ. ಅದಕ್ಕೆ ಆಚಾರ್ಯರು ಸಿರಿವಂತನು ಯಾರು ಅಂತ, ಧನವಾನ್ ಕೋನ್ ಹೇ ಅಂದರೆ ಯಾರು ತೋಷದಿಂದ ಕೂಡಿಕೊಂಡಿದ್ದಾನೋ. ತೋಷ ಇತ್ಯುಕ್ತೆ ಸಂತೋಷ. ತೋಷ ಅಂದ್ರೇನು? ಸಂತೋಷ. ಯಾವ ಜೀವಿ, ಯಾವ ಮನುಷ್ಯ ಸಂತೋಷದಿಂದ ಕೂಡಿದೆ, ಆ ಜೀವಿನೇ, ಆ ವ್ಯಕ್ತಿನೇ, ಆ ಮನುಷ್ಯನೇ ಏನು ಸಿರಿವಂತ. ಶ್ರೀಮಂತ ಯಾರಿಗೆ ಶ್ರೀಮಂತ ಅನ್ಬೇಕ್ರಿ ಜಗತ್ತಿನಲ್ಲಿ? ನಮಗೆ ಪರಿಕಲ್ಪನೆಗಳು ಭಾಳ ಸುಂದರ ಅದಾವ್ರಿ. ಗಾಡಿ ಇರಬೇಕು, ಘೋಡ ಇರಬೇಕು, ದಿನಕ್ಕೊಂದು ಬಟ್ಟೆ ಹಾಕೋಬೇಕು, ಹೌದಲ್ಲ, ಮಾಡೇ ಮೇಲೆ ಮಾಡೇ ಇರಬೇಕು. ಇವರೆಲ್ಲ ನಮ್ಮ ದೃಷ್ಟಿಕೋನದಲ್ಲಿ ರಾಜರು, ಮಹಾರಾಜರು, ಇವರು ಶ್ರೇಷ್ಠ ಪುರುಷರು. ದೇ ಆರ್ ದ ಐಕಾನ್ಸ್ ಆಫ್ ಅವರ್ ಲೈಫ್. ನಮ್ಮ ಜೀವನದ್ದು ಅವರು ದೊಡ್ಡ ಒಂದು ಐಕಾನ್ ಅದಾರೆ. ಇವರೆಲ್ಲ ಶ್ರೀಮಂತರು ಅಂತ. ಅಕ್ಕನಿಗೆ ಶ್ರೀವಂತಿಕೆ ಹೇಗಿತ್ತು ನೋಡಿದಿರಲ್ಲ, ಇದ್ದ ಬಟ್ಟೆ ಕಳೆದು, ಅಪ್ಪಂಗಳವ್ರು ಕಳಿಸಾರಿ ಹೇಳಿದ್ರು, ಇದ್ದು ಬಟ್ಟೆ ಕಳೆದು ಹೋದಳಂತೆ ಅಕ್ಕ. ಎಂಥ ಶ್ರೀವಂತಿಕೆ ಇರಬೇಕು ಗೊತ್ತಿಲ್ಲ. ಮಹಾಪುರುಷರು ಗೌತಮ್ ಬುದ್ಧ ಚಕ್ರವರ್ತಿ ರಾಜರಿ, ಅವನು ಆ ರಾಜಟಿಗೆ ಬಿಟ್ಟು ಹೋದ ರಾತೋರಾತ. ಮಹಾವೀರರು ರಾಜರು ಬೇಡ ಅಂತ ಬಿಟ್ಟು ಹೋದ್ರು. ಬಸವಣ್ಣವರು ಎಡಗಾಲಿನಿಂದ ಒದ್ದು ಹೋದ್ರು ಮಂತ್ರಿ ಪದವಿಯನ್ನು, ಯಾಕೋ ಗೊತ್ತಿಲ್ಲ. ಅವ್ರಿಗೇನು ಕಂಡುತ್ತೋ, ಸಂತೋಷ ಎಲ್ಲಿ ಹುಡುಕಿದ್ರು. ಒಂದು ವೇಳೆ ವಿಷಯಗಳಲ್ಲಿನೇ ಸಂತೋಷ ಅದ ಅಂತ ನಾವು ಪರಿಕಲ್ಪನೆ ಮಾಡಿದ್ರೆ, ಇತಿಹಾಸ ತೆಗೆದು ನೋಡಿದ್ರೆ ಯಾರು ಪರಮ ಸಂತೋಷಿಗಳಾಗಿದ್ದಾರಲ್ಲ ಅವ್ರು ಯಾರಿಗೂ ಕೂಡ ಈ ವಿಷಯಗಳಿಂದ ಗ್ರಹಣ ಮಾಡಿಕೊಂಡಿಲ್ಲ, ಸಂತೋಷ ಸಿಕ್ಕಿಲ್ಲ. ಪ್ರಯತ್ನ ಪಟ್ಟಿದ್ದಾರೆ, ಅವ್ರ ಪ್ರಯತ್ನದಲ್ಲೇನೂ ತ್ರುಟಿ ಇಲ್ಲ, ಪರಂತು ಅಲ್ಲಿ ಕಂಡಿಲ್ಲ. ಅವರು ವಿಜ್ಞಾನ ಇಲ್ಲಿ ಸಂತೋಷ ಅದ ಅಂತ ಹಿಂಗೆ ಪರಿಕಲ್ಪನೆ ಮಾಡಿಲ್ಲ ನೋಡ್ರಿ ಅವರು. ನಮ್ಮ ಸೈನ್ಸ್ ಬೇರೆ, ಅವ್ರ ಸೈನ್ಸ್ ಬೇರೆ ಅದ. ನಾವು ವಿಷಯಗಳಿಂದ ಜಗ್ಗಾಡ್ತೀವಿ, ಸಿಕ್ಕೇ ಸಿಗುತ್ತೆ, ಬಿಡಂಗೇ ಇಲ್ಲ ಅಂತೀವಿ. ಅವ್ರು ಹಾಗಲ್ಲ, ನೋಡ್ತಾರೆ, ಸಿಗಲಿಲ್ಲ ಅಂದರೆ ಬಿಟ್ಟು ಹೋಗ್ತಾರೆ. ಇದರಲ್ಲಿ ಇಲ್ಲ, ಗೊತ್ತಾಗ್ತದಲ್ರಿ. ಬಾಳೆ ಈ ಕಬ್ಬಿನ ಸಿಪ್ಪೆ ಎಲ್ಲಿರುವಂಥ ರಸ ತೆಗೆದ ಮೇಲೆ ಸಿಪ್ಪೆಗೆ ಎಷ್ಟು ಚೀಪಿದ್ರೂ ರಸ ಬರ್ತದೇನ್ರಿ? ಹಾಗೆ ಸಂಸಾರ ಇದು. ಯಾಕೆ ಸಂಸಾರ ಇದು ಏನದಂದ್ರೆ ಇದು ಕೇವಲ ಅಸಾರದ ಸಂಸಾರ ಇಲ್ಲ. ಅದಕ್ಕೆ ಆಚಾರ್ಯ ಏನು ಹೇಳ್ತಾರೆ, ಸಂತೋಷ ಯಾರು ಶ್ರೀಮಂತ ಅಂದರೆ ಯಾರು ಸಂತೋಷಿ ಅದಾನ. ಸಂತೋಷಿ ಭಾಳಷ್ಟು ಪರ್ಯಾಯವಾಚಕ ಶಬ್ದಗಳದಾವ. ಪ್ರಸನ್ನತ ಅದ, ಪ್ರೀತಿ ಅದ, ಹೌದಲ್ರಿ? ಇವೆಲ್ಲ ಸಂತೋಷಕ್ಕೆ ಪರ್ಯಾಯವಾಚಕ ಶಬ್ದ ಅದ. ಈ ಸಂತೋಷದಲ್ಲಿ ಯಾರು ಇರ್ತಾರಲ್ಲ ಅವನಿಗೆ ಶಾಸ್ತ್ರ ಹೇಳ್ತದ, ಇವನು ಸ್ವರ್ಗದಲ್ಲಿನೇ ಅದಾನ. ದೇವಲೋಕ ಮರ್ತ್ಯಲೋಕವೆಂಬುದು ಬೇರೆಲ್ಲ ಕಾಣಿರು,
ಸತ್ಯವನ್ನು ನುಡಿಯುವುದೇ ದೇವಲೋಕ, ಮಿಥ್ಯವನ್ನು ನುಡಿಯುವುದೇ ದೇವಲೋಕ ಅಂದ್ರಲ್ಲ. ಒಟ್ಟಾರೆ ಅವ್ರ ದೃಷ್ಟಿಕೋನ, ಯಾರು ಸತ್ಯ ಮಾತಾಡ್ತಾರ ಅವರು ದೇವಲೋಕದಾಗದಾರ. ಇಲ್ಲಿ ಏನು ಹೇಳ್ತದ, ಯಾರು ಸಂತೋಷದಲ್ಲಿ ಅದಾನ ನೋಡ್ರಿ, ಅವನೇ ಸ್ವರ್ಗದಲ್ಲಿ ಅದಾನ, ಅವನೇ ದೇವಲೋಕದಲ್ಲಿ ಅದಾನ. ಅದಲ್ಲಿ ಸಂತೋಷವೈ ಸ್ವರ್ಗತಮಃ. ಅದಕ್ಕೆ ಮನುಷ್ಯ ಏನಕ್ಕೇನ ಪ್ರಕಾರೇಣ ಸಂತೋಷದ ಸಲುವಾಗಿ ಪ್ರಯತ್ನ ಪಡ್ತಿದ್ದೀವಿ. ಯಾವುದರಲ್ಲಿ ನಮಗೆ ಸಂತೋಷ ಸಿಗುವುದಿಲ್ಲವೋ ಅದರಿಂದ ನಾವು ಸ್ವಲ್ಪ ವಿಚಾರದಿಂದ ಅದನ್ನು ಗ್ರಹಣ ಮಾಡಬೇಕು. ಹಿತ ಮತ್ತು ಮಿತವಾಗಿ ಗ್ರಹಣ ಮಾಡಬೇಕು. ಅದಕ್ಕೆ ಏನಂತಾರೆ, ಬಹಳ ಸುಂದರವಾಗಿ ಬರೆದಿದ್ದಾರೆ. ಮನುಷ್ಯ ಏನಕೇನ ಪ್ರಕಾರೇಣ ಸಂತೋಷಂ ಜನಯೇತ್ ಪ್ರಾಜ್ಞ. ಏನಕೇನ ಪ್ರಕಾರೇಣ ಯಸ್ಯ ಕಸ್ಯಾಪಿ ದೇಹಿನಾಂ ಸಂತೋಷಂ ಜನಯೇತ್ ಪ್ರಾಜ್ಞ ತದೇವ ಈಶ್ವರ ಪೂಜನಂ. ಯಾವುದು ಪರಮಾತ್ಮನ ಪೂಜೆ ಅಂದರೆ, ಯಾವುದೇ ದೃಷ್ಟಿಕೋನದಿಂದ ಜೀವಿಗಳಿಗೆ ಸಂತೋಷವನ್ನು ತಂದು ಕೊಡುವುದು ಇದು ಸರ್ವಶ್ರೇಷ್ಠವಾಗಿರುವಂಥ ಪೂಜೆ ಅದ. ಯಾವುದೇ ದೃಷ್ಟಿಕೋನ ಇರಲಿ. ಆತ್ಮನಃ ಪ್ರತಿಕೂಲಾನಿ ಪರೇಶಾಂ ನ ಸಮಾಚರೇತ್. ತನಗೆ ಯಾವುದು ದುಃಖ ಕೊಡ್ತದ ಮತ್ತೊಬ್ಬರಿಗೆ ಅದು ತಂದು ಕೊಡಬಾರದು. ಇದು ಏನದ, ಇದುವೇ ಈಶ್ವರ ಪೂಜೆ ಅದ. ಏನಕೇನ ಪ್ರಕಾರೇಣ ಸಂತೋಷಂ ಜನಯೇತ್ ಪ್ರಾಜ್ಞ ಅಂದರೆ ಬುದ್ಧಿವಂತ ಏನು ಮಾಡ್ತಾನಂದ್ರೆ, ತನಗೆ ಯಾವುದರಿಂದ ದುಃಖ ಆಗ್ತದ ಅದು ಮತ್ತೊಬ್ಬರಿಗೆ ಮಾಡೋದಿಲ್ಲ. ಅವನು ತನಗೆ ಯಾವುದರಿಂದ ದುಃಖ ಆಗ್ತದ ಅದು ಮತ್ತೊಬ್ಬರಿಗೆ ಮಾಡಂಗಿಲ್ಲ. ಅಂದ್ರೆ ಏನು, ತಾನು ಸಂತೋಷದ ಅಪೇಕ್ಷೆ ಅದನ್ನ, ನನಗೆ ದುಃಖ ಆಗಬಾರದು. ಯಾರದ್ದು ಇಚ್ಛೆ ಅದರ ದುಃಖ ಆಗ್ಬೇಕಂತ? ಯಾರಿಗೂ ಇಚ್ಛೆ ಇಲ್ಲ, ಯಾರಿಗೂ ಇಲ್ಲ. ಒಂದು ಸಣ್ಣ ಇರುವೆ ಭೂಮಿ ಮೇಲೆ ಹೋಗ್ತಿದ್ರೆ ನೀವು ಕೈ ಅಡ್ಡಿದ್ರೆ ತಮ್ಮ ಮಾರ್ಗ ಬದಲು ಮಾಡ್ತದೆ ಅದು. ಯಾಕಂದ್ರೆ ಇಲ್ಲಿ ಪ್ರತಿಬಂಧಕ ಅದ ಅಂತ, ನನಗೆ ದುಃಖ ಆಗ್ತದೆ ಈ ಕಡೆ ಹೋದ್ರ ಅಂತ. ಹೌದಲ್ಲ? ಒಂದು ಚಿಕ್ಕ ಇರುವೆಗೆ ಜ್ಞಾನ ಅದ, ನನಗೆ ಯಾವುದರಿಂದ ದುಃಖ ಆಗ್ತದೆ, ನನಗೆ ಯಾವುದರಿಂದ ಸುಖ ಆಗ್ತದಂತ. ಅದಕ್ಕೆ ಯಾವುದೇ ದೃಷ್ಟಿಕೋನದಿಂದ ಜೀವಿಯ ಮನುಷ್ಯನ ಕರ್ತವ್ಯ ಏನದಂದ್ರೆ, ನಮ್ಮಿಂದ ಮತ್ತೊಂದು ಜೀವಿಗೆ ದುಃಖವಾಗಬಾರದು. ಇದು ಮೊದಲನೇದು. ಸಂತೋಷವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ಮಾರ್ಗ ಏನು ಅಂದರೆ, ನಾನು ಏನು ಅಪೇಕ್ಷೆ ಪಡ್ತೀನಲ್ಲ, ನನಗೆ ಆನಂದ ಬೇಕಾಗಿದೆ, ನನಗೆ ಸಂತೋಷ ಬೇಕಾಗಿದೆ, ನನಗೆ ಸುಖ ಬೇಕಾಗಿದೆ ಅಂದರೆ ತತ್ ಅನುಸಾರವಾಗಿ ನಾನು ಕರ್ಮಗಳನ್ನು ಆಚರಣೆ ಮಾಡಬೇಕು. ಆ ಅನುಸಾರವಾಗಿ ನನ್ನ ಮನಸ್ಥಿತಿ ಇರಬೇಕು. ಇದು ಮೊದಲನೇ ಸಾಧನದ. ಇದೇನದ ಸಂತೋಷಕ್ಕೆ ಮೊದಲನೇ ಸಾಧನದ. ಅದಕ್ಕೇನೆಂದ್ರು, ಇದು ಏನದ ಇದು ಈಶ್ವರ ಪೂಜೆ ಅದ. ಇದುವೇ ಪರಮಾತ್ಮನ ಪೂಜೆ. ಎಲ್ಲವೂ ಪರಮಾತ್ಮನ ಸ್ವರೂಪ, ಎಲ್ಲದರಲ್ಲಿಯೂ ಪರಮಾತ್ಮ ವಿದ್ಯಮಾನ ಅದಾನ. ಎಲ್ಲ ಪ್ರಾಣಿಗಳಿಗೆ ಸಂತುಷ್ಟಿ ಮಾಡುವುದರಿಂದ ನಾನು ಸಂತುಷ್ಟಿನೇ ಆಗ್ತೀನಿ ಅನ್ನುವಂಥದ್ದೇನು ವಿಶಾಲ ಭಾವ ಅದಲ್ಲ, ಇದು ಸರ್ವಶ್ರೇಷ್ಠವಾಗಿರುವಂಥ ಈಶ್ವರ ಪೂಜೆ ಅದು. ಈ ಪೂಜೆ ಮಾಡೋದ್ರಿಂದ ಏನಾಗ್ತದೆ, ಇಂತಹ ದೃಷ್ಟಿಕೋನದಿಂದ ಏನಾಗ್ತದೆ ಅಂದರೆ, ಸರ್ವತೋಭಾವವಾಗಿರುವಂತಹ ಪರಮಾತ್ಮನ ಅನುಭವ ಅಂದರೆ ಸಂತೋಷ ಸ್ವರೂಪವಾಗಿರುವಂತಹ, ಆನಂದ ಸ್ವರೂಪವಾಗಿರುವಂತಹ ಪರಮಾತ್ಮನದ್ದು ಅನುಭವ ಆಗುತ್ತದೆ. ವಿಜ್ಞಾನಂ ಆನಂದಂ ಬ್ರಹ್ಮ. ಪರಮಾತ್ಮ ಹೇಗದನ, ಆನಂದ ಸ್ವರೂಪದನ ಅಂದರೆ ಸಂತೋಷ ಸ್ವರೂಪದನ. ಹೌದಿಲ್ಲ? ಇಲ್ಲಿ ಆಚಾರ್ಯರು ಎರಡೂ ದೃಷ್ಟಿಕೋನದಿಂದ ಹೇಳ್ತಿದ್ದಾರೆ ಅವರು. ಹೌದಿಲ್ಲ? ಅದಕ್ಕಿಂತ ಬಹಳ ಸುಂದರವಾಗಿ ಹೇಳಿದ್ರು. ಹೇಗೆ ಸರ್ಪ ಕೇವಲ ವಾಯುವನ್ನು ಗ್ರಹಣ ಮಾಡಿ ಜೀವಂತವಾಗಿರ್ತದೆ, ಹೇಗೆ ಆನೆ ಬಹು ಕಾಲದವರೆಗೆ, ಅಪ್ಪಗಳು ಬಹಳ ಸಾರಿ ಹೇಳ್ತಿರ್ತಾರೆ, ಯಾವುದು ಪರ ಒಂದು ಆನೆಯ ಜೊತೆ ಆನೆ ಕೂಡುದಿಲ್ಲ ಅಂದರೆ ಅದರಲ್ಲಿ ಮೌಕ್ತಿಕ ಮಣಿ ನಿರ್ಮಾಣ ಆಗ್ತದಂತ ಆನೆ ತಲೆಯಲ್ಲಿ. ಅದಕ್ಕೆ ಬಹಳ ಸುಂದರವಾಗಿ ಸಂಸ್ಕೃತಕಾರಿ ಹೇಳಿದ್ರೆ, ಸಂತೋಷ ಏವ ಪುರುಷಸ್ಯ ಪರಂ ನಿಧಾನಂ. ಎಲ್ಲಕ್ಕಿಂತ ಗೂಢವಾಗಿರುವಂತಹ ಅರ್ಥ ಏನದ, ನಿಧಿ ಏನದ ಸಂತೋಷದ ಜೀವನದ್ದು ಅಂದರೆ, ಎಲ್ಲಕ್ಕಿಂತ ದೊಡ್ಡ ನಿಧಿ ಸಂತೋಷನೇ ಅದ. ಈ ಸಂತೋಷದ ಸಲುವಾಗಿಯೇ ಪ್ರತಿಯೊಂದು ಜೀವಿ ಪ್ರಯತ್ನ ಪಡ್ತದೆ. ಅದು ಎಲ್ಲರ ಅಧಿಕಾರದ ಪ್ರಾಪ್ತಿ ಮಾಡ್ಕೊಳ್ಳೋದು. ಯಾಕಂದ್ರೆ ಅದು ನಮ್ಮ ಸ್ವರೂಪನೇ ಇರುವುದರಿಂದ ನಾವು ಅದಕ್ಕೆ ಅಧಿಕಾರಿಗಳಿದ್ದೀವಿ, ಆ ಸಂತೋಷವನ್ನು ಅನುಭವ ಮಾಡೋದಕ್ಕೆ. ಅದಕ್ಕೆ ಆಚಾರ್ಯರ ದೃಷ್ಟಿಕೋನ ಏನದ, ಹೇಗಾದರೂ ಮಾಡಿ ಜೀವಿ ಈ ಸಂತೋಷವನ್ನು ಪ್ರಾಪ್ತಿ ಮಾಡಿಕೊಳ್ಳಿ. ಅದು ಎಂಥ ಸಂತೋಷ ಅದ ಅಂದರೆ, ಇದುವೇ ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂತಹ ಧನ ಅದ ಜೀವನದ್ದು ಅಂತ. ಇನ್ನು ಇದನ್ನೇ ಕುರಿತು ಸದ್ಗುರುದೇವರು
ನಮ್ಮ ನಿಮ್ಮೆಲ್ಲರನ್ನು ಕುರಿತು ಉಪದೇಶ ಮಾಡ್ತಾರೆ. ಬಹು